ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಕೂಡ ನಮ್ಮ SM ಕ್ಲಾಸಸ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ಈಗಾಗಲೇ ಅನೇಕ ರೀತಿಯ ನೋಟಿಫಿಕೇಷನ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಚರ್ಚೆ ಮಾಡ್ತಾ ಬಂದಿದ್ದೇವೆ. ಇವತ್ತು ಅನೇಕ ಯುವಕರ ಆಶಾಭಾವ ಆಗಿರ್ತಕ್ಕಂಥ ದೊಡ್ಡ ಕನಸಾಗಿರ್ತಕ್ಕಂಥ ಹುದ್ದೆ ಯಾವುದಪ್ಪ ಅಂದರೆ ಅದು ನಮ್ಮ ಭಾರತ ದೇಶದ ಹೆಮ್ಮೆಯ ಹುದ್ದೆಯಾಗಿರ್ತಕ್ಕಂಥ ಅಗ್ನಿವೀರ ಹುದ್ದೆ. ಇವನ ಹುದ್ದೆಯನ್ನು ಪಡಲಿಕ್ಕೆ ಅನೇಕ ವಿದ್ಯಾರ್ಥಿಗಳು ಹಗಲಿರುಳೇ ಶ್ರಮ ಪಡ್ತಿರ್ತಾರೆ. ಅಂಥ ಹುದ್ದೆಯನ್ನು ಇವತ್ತು ನಾವು ನಮ್ಮ ತರಗತಿಯಲ್ಲಿ ಚರ್ಚೆ ಮಾಡ್ತಿದ್ದೀವಿ ಅನ್ನೋದೇ ನಮಗೊಂದು ಹೆಮ್ಮೆಯ ವಿಷಯ. ಬನ್ನಿ ಸ್ನೇಹಿತರೆ, ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಅಗ್ನಿವೀರ್ ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗಿದೆ. 13/2/2026 ಎಂದು ಅಪ್ಲಿಕೇಶನ್ ಪ್ರಾರಂಭವಾಗಿದ್ದು ಈಗಾಗಲೇ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿದೆ. ಇನ್ನು ಲಾಸ್ಟ್ ಡೇಟ್ ಎಲ್ಲಿವರೆಗೆ ಇದೆಯಪ್ಪ ಅಂದರೆ 1/4/2026 ಇನ್ನೂ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಡೇಟ್ ಇರುವಂಥದ್ದು. ಮತ್ತು ನೀವು ಎಕ್ಸಾಮ್ ಫೀಸನ್ನು ಪೇ ಮಾಡಬೇಕಾದ್ರೆ ಯಾವುದೇ ಎಕ್ಸ್ಟ್ರಾ ಡೇಟ್ ಕೊಟ್ಟಿಲ್ಲ. ನೀವು 1/4/2026 ಎಕ್ಸಾಮ್ ಫೀನು ಪೇ ಮಾಡಬೇಕಾಗ್ತದೆ. ಅಡ್ಮಿಟ್ ಕಾರ್ಡನ್ನು ಎಕ್ಸಾಮ್ ಇನ್ನೂ 4 ದಿನ ಅಥವಾ 5 ದಿನ ಇರಬೇಕಾದ್ರೆ ನಿಮಗೆ ಅವರು ಅಡ್ಮಿಟ್ ಕಾರ್ಡನ್ನು ಇಶ್ಯೂ ಮಾಡ್ತಾರೆ. ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರಪ್ಪ ಅಂದರೆ ಜೂನ್ ತಿಂಗಳಲ್ಲಿ 1ರಿಂದ 15ನೇ ತಾರೀಕಿನ ಒಳಗಡೆ ನಿಮ್ಮ ಎಕ್ಸಾಮನ್ನು ಅವರು ಕಂಡಕ್ಟ್ ಮಾಡುವಂಥದ್ದು. ಮತ್ತು ಎಕ್ಸಾಮ್ ಫೀಸ್ ಎಷ್ಟದಪ್ಪ ಅಂದರೆ ಅಪ್ಲಿಕೇಶನ್ ಫೀಸು ₹250 ಅಪ್ಲಿಕೇಶನ್ ಫೀಸ್ ಇರುವಂಥದ್ದು. ಯಾವುದೇ ಕ್ಯಾಟಗರಿಗೆ ಹೆಚ್ಚು ಕಡಿಮೆ ಅಂತ ಇಲ್ಲ. ಎಲ್ಲ ಕ್ಯಾಟಗರಿಯವರು ಕೂಡ ₹250 ಪೇಮೆಂಟನ್ನು ಮಾಡಲೇಬೇಕು ಸ್ನೇಹಿತರೆ. ಇದನ್ನು ನೀವು ಡೆಬಿಟ್ ಕಾರ್ಡ್ ಮುಖಾಂತರ ಆದರೂ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ ಮುಖಾಂತರ ಆದರೂ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಅಂದರೆ UPI ಫೋನ್ಪೇ ಮುಖಾಂತರ ನೀವು ಮಾಡ್ಬೋದು. ಇನ್ನು ಏಜ್ ಲಿಮಿಟ್ ಎಷ್ಟು ಕೊಟ್ಟಾನ ಅನ್ನುವಂಥದ್ದು ಎಲ್ಲರಿಗೂ ತಮ್ಮನೇಲಿ ನೋಡಬೇಕಾದ್ರೆ ಅನಿಸಿರ್ತದೆ. ಏಜ್ ಎಷ್ಟು 25ರವರೆಗೂ ಏಜ್ ಕೊಟ್ಟಾರ. 25 ಅಷ್ಟೇ ಅಲ್ಲ ಸ್ನೇಹಿತರೆ, 34ರವರೆಗೂ ಕೂಡ ಏಜ್ ಇದೆ. ಆದರೆ ಅದು ಒಂದೊಂದು ಹುದ್ದೆಗೆ ಅನುಗುಣವಾಗಿ ಇರ್ತಕ್ಕಂಥದ್ದು. ಯಾವ ಹುದ್ದೆಗೆ ಎಲ್ಲಿವರೆಗೂ ಏಜನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ನೋಡೋಣ. ಮೊದಲನೇದಾಗಿ ಅಗ್ನಿವೀರ್ GD ಟೆಕ್ನಿಕಲ್ ಅಸಿಸ್ಟೆಂಟ್ ಟ್ರೇಡ್ಸ್ಮ್ಯಾನ್ ಈ ಹುದ್ದೆಗಳಿಗೆ ನೋಡಿದಾಗ ಏಜ್ ಎಲ್ಲಿವರೆಗೂ ಕೊಟ್ಟಾನಪ್ಪ ಅಂದರೆ 17 ವರ್ಷದಿಂದ 22 ಏಜ್ ಲಿಮಿಟನ್ನು ಇಟ್ಟಿರುವಂಥದ್ದು. ಅಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ 17 ವರ್ಷ ಏಜನ್ನು ದಾಟಿರಬೇಕು ಮತ್ತು 22 ಏಜ್ ಒಳಗಡೆ ಇರಬೇಕು. ಅಂಥವರು ಈ ಅಗ್ನಿವೀರ್ GD ಮತ್ತು ಟೆಕ್ನಿಕಲ್ಲು ಅಸಿಸ್ಟೆಂಟು ಟ್ರೇಡ್ಸ್ಮ್ಯಾನು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನೊಂದು ಮಾತು ಹೇಳಬೇಕಪ್ಪ ಅಂದರೆ 1/7/2005 ನಂತರ ಜನಿಸಿರಬೇಕು. 1/7/2005 ನಂತರ ಜನಿಸಿರಬೇಕು ಮತ್ತು 1/7/2009 ಒಳಗಡೆ ಜನಿಸಿರಬೇಕು. ಅಂಥವರು ಈ ಅಗ್ನಿವೀರ್ GD ಟೆಕ್ನಿಕಲ್ಲು ಅಸಿಸ್ಟೆಂಟು ಟ್ರೇಡ್ಸ್ಮ್ಯಾನು ಇವೆಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಸೋಲ್ಜರ್ ಟೆಕ್ನಿಕಲ್ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ತಿದ್ದೀರಪ್ಪ ಅಂದರೆ ನಿಮಗೆ ಏಜ್ ಲಿಮಿಟ್ ಎಷ್ಟದಪ್ಪ ಅಂದರೆ 17 ವರ್ಷದಿಂದ 23ರವರೆಗೆ ನಿಮಗೆ ಏಜ್ ಲಿಮಿಟನ್ನು ಕೊಟ್ಟಿರುವಂಥದ್ದು. ಇದು ಯಾವ ಹುದ್ದೆಗೆ? ಸೋಲ್ಜರ್ ಟೆಕ್ನಿಕಲ್ ಹುದ್ದೆಗೆ. ಇಲ್ಲಿ 1/7/2004 ನಂತರ ಜನಿಸಿರಬೇಕು ಮತ್ತು 1/7/2009 ಒಳಗಡೆ ಜನಿಸಿರಬೇಕು. ಇಂಥವರು ಈ ಒಂದು ಸೋಲ್ಜರ್ ಟೆಕ್ನಿಕಲ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ ಸೆಪೆ ಫಾರಂ ಅನ್ನುವಂಥ ಹುದ್ದೆಗೆ 1919ರಿಂದ 25ರವರೆಗೆ ಏಜ್ ಲಿಮಿಟನ್ನು ಇಟ್ಟಿರುವಂಥದ್ದು. ಇಲ್ಲಿ 1/7/2002 ನಂತರ ಜನಿಸಿರಬೇಕು ಮತ್ತು 1/1/2008 ಒಳಗಡೆ ಜನಿಸಿರಬೇಕು. ಅಂಥವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ
JSO ರಿಲಿಜಿಯಸ್ ಟೀಚರ್ ಅನ್ನುವಂಥ ಹುದ್ದೆಗೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತಪ್ಪ ಅಂದರೆ 25ರಿಂದ 34ರವರೆಗೆ ನಿಮಗೆ ಏಜ್ ಲಿಮಿಟ್ ಇರುವಂಥದ್ದು. ಮತ್ತು ಈ ಒಂದು ಹುದ್ದೆಗೆ ಅಂದರೆ 2007ರ ಒಳಗಡೆ ಜನಿಸಿರ್ತಕ್ಕಂಥವ್ರೆಲ್ಲರೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಈ ರೀತಿಯಾಗಿ ಏಜ್ ಲಿಮಿಟ್ ಆ ಹುದ್ದೆಗಳಿಗೆ ಅನುಗುಣವಾಗಿ ಏಜ್ ಲಿಮಿಟ್ ಇರುವಂಥದ್ದು. ಇನ್ನು ಒಂದೊಂದು ಹುದ್ದೆಗಳಿಗೆ ಯಾವ ರೀತಿಯ ಒಂದು ಎಲಿಜಿಬಿಲಿಟಿ ಇರ್ತದೆ, ಯಾವ ರೀತಿಯಾಗಿ ಒಂದು ಪ್ರೊಸೆಸ್ ಇರ್ತದೆ ಅನ್ನುವಂಥದ್ದನ್ನು ಇಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಸುಮಾರು 25,000ಕ್ಕೂ ಅಧಿಕ ಇನ್ನೂ ಹುದ್ದೆಗಳನ್ನು ಅವರು ಸೇರ್ಪಡೆ ಮಾಡಿಕೊಳ್ಳಬಹುದು. ಸುಮ್ಮನೆ ಕಾಲ್ಪನಿಕವಾಗಿ 25,000 ಹುದ್ದೆಗಳಂತ ಅವರು ಕೊಟ್ಟಿದ್ದಾರೆ. ಇನ್ನೂ ಅಧಿಕ ಅಂದರೆ ಪ್ಲಸ್ ಕೊಟ್ಟಿದ್ದಾರೆ ನೋಡ್ರಿ ಮುಂದೆಲಿ. ಇನ್ನು 25,000ಕ್ಕೂ ಅಧಿಕ ಹುದ್ದೆಗಳನ್ನು ಅವರು ಭರ್ತಿ ಮಾಡ್ಕೋಬೋದು. ಇನ್ನು ಮೊದಲನೇದಾಗಿ ಅಗ್ನಿವೀರ್ ಇನ್ ಜನರಲ್ ಡ್ಯೂಟಿ, ಟೆಕ್ನಿಕಲು ಅಸಿಸ್ಟೆಂಟ್ ಸ್ಟೋರು ಮತ್ತು ಟ್ರೇಡ್ಸ್ಮ್ಯಾನ್. ಈ ಹುದ್ದೆಗಳಿಗೆ ಯಾವ ರೀತಿಯಾದ ಒಂದು ಹೈಟು ಮತ್ತು ಎಜುಕೇಷನ್ನು ಮತ್ತು ಫಿಸಿಕಲ್ ಟೆಸ್ಟು ಯಾವ ರೀತಿಯಾಗಿ ಇರ್ತದೆ ಅನ್ನುವಂಥದ್ದನ್ನು ಇಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಎಜುಕೇಷನ್ ಬಂದ್ಬಿಟ್ಟು 8th 10th 12th ಪಾಸ್ ಆಗಿರಬೇಕು. ಪೋಸ್ಟ್ ವಾಯ್ಸ್ ಎಲಿಜಿಬಿಲಿಟಿ ಇರ್ತದೆ. ಅದೇ ರೀತಿಯಾಗಿ ಫಿಸಿಕಲ್ ಯಾವ ರೀತಿಯಾಗಿ ಇರ್ತದಪ್ಪ ಅಂದರೆ ಅಗ್ನಿವೀರ್ ಆಫೀಸ್ ಅಸಿಸ್ಟೆಂಟ್ಗೆ ಫಿಸಿಕಲ್ ಮತ್ತು ಸ್ಟೋರ್ ಕೀಪರ್ಗೆ ಫಿಸಿಕಲ್ ಎಷ್ಟು ಇರ್ತಪ್ಪ ಅಂದರೆ ಹೈಟು 162 ಸೆಂಟಿಮೀಟರ್ ಇರ್ತೈತಿ. ಇವೆರಡು ಪೋಸ್ಟ್ ಯಾವುದು? ಆಫೀಸ್ ಅಸಿಸ್ಟೆಂಟ್ ಮತ್ತು ಸ್ಟೋರ್ ಕೀಪರ್ಗೆ 162 ಸೆಂಟಿಮೀಟರ್ ಹೈಟ್ ಇರುವಂಥದ್ದು. ಯಾರು ಕಡಿಮೆ ಹೈಟ್ ಇದ್ದಾರೆ ನೋಡ್ರಿ, ಅವರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ರಿ. ಅದೇ ರೀತಿಯಾಗಿ ಇನ್ನು ಉಳಿದ GD ಮತ್ತು ಟೆಕ್ನಿಕಲ್ ಟ್ರೇಡ್ಸ್ಮ್ಯಾನ್ ಹುದ್ದೆಗಳಿಗೆ ಸಾಮಾನ್ಯವಾಗಿ 169 ಸೆಂಟಿಮೀಟರ್ ಹೈಟ್ ಇರ್ತದೆ. ಹೈಟ್ನಲ್ಲಿ ಮಾತ್ರ ಪೋಸ್ಟ್ಗೆ ಅನುಗುಣವಾಗಿ ಇಲ್ಲಿ ವ್ಯತ್ಯಾಸವನ್ನು ನಾವು ಕಾಣ್ತೀವಿ ಸ್ನೇಹಿತರೆ. ಇನ್ನು ಉಳಿದಿದ್ದೆಲ್ಲ ಸರ್ವೇ ಸಾಮಾನ್ಯವಾಗಿ ಅಸಿಸ್ಟೆಂಟು ಮತ್ತು ಸ್ಟೋರ್ ಕೀಪರು, ಅದೇ ರೀತಿಯಾಗಿ GD ಟೆಕ್ನಿಕಲು ಟ್ರೇಡ್ಸ್ಮ್ಯಾನು ಎಲ್ಲ ಹುದ್ದೆಗಳು ಕೂಡ ರನ್ನಿಂಗು 1600 ಮೀಟರ್ ರನ್ನಿಂಗನ್ನು ನೀವು 5 ನಿಮಿಷ 30 ಸೆಕೆಂಡಲ್ಲಿ ಓಡಬೇಕಾಗ್ತದೆ. ಅಂದರೆ 1.5 ಕಿಲೋಮೀಟರ್ ರನ್ನಿಂಗನ್ನು 5 ನಿಮಿಷ 30 ಸೆಕೆಂಡ್ನಲ್ಲಿ ಓಡಬೇಕಾಗ್ತದೆ. ಇದಕ್ಕೆ 60 ಅಂಕಗಳನ್ನು ನಿಮಗೆ ಅವರು ನೀಡ್ತಾರೆ. ಅದೇ ರೀತಿಯಾಗಿ 10 ಪುಲಪ್ಸನ್ನು ನೀವು ಹೊಡಿಬೇಕಾಗ್ತದೆ. ಇದಕ್ಕೆ 40 ಅಂಕಗಳಿರ್ತಾವೆ. ರನ್ನಿಂಗ್ಗೆ 60 ಮಾರ್ಕ್ಸ್ ಇರ್ತೈತಿ, ಪುಲಪ್ಸ್ಗೆ 40 ಮಾರ್ಕ್ಸ್ ಇರ್ತೈತಿ. 9 ಫೀಟ್ ಡಿಚ್ ಮಾಡಬೇಕಾಗ್ತದೆ. ಅದಾದ ನಂತರ ಜಿಗ್ಜಾಗ್ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಅಂದರೆ ಜಿಗ್ಜಾಗ್ ಬ್ಯಾಲೆನ್ಸ್ ಅಂದರೆ ಹಿಂಗೆ ಅಂಕು ಡೊಂಕಾದ ದಾರಿ ಇರ್ತೈತೆ, ಅದು ಕೆಬ್ಬಣದ್ದು, ಅದ್ರ ಮೇಲೆ ನೀವು ನಡಿಬೇಕಾಗ್ತದೆ. ಇದಾದ ನಂತರ ಅಗ್ನಿವೀರ್ ಇನ್ ಜನರಲ್ ಡ್ಯೂಟಿ GD ಮತ್ತು ಅಂದರೆ ವುಮೆನ್ಸ್, ಮಹಿಳೆಯರಿಗೆ ಯಾವ ರೀತಿಯಾದ ಒಂದು ಫಿಸಿಕಲ್ ಇರ್ತದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ಬೇಕು ಸ್ನೇಹಿತರೆ. ಇವರಿಗೆ ಕೂಡ ಎಜುಕೇಷನ್ 10th ಮ್ಯಾಟ್ರಿಕ್ ಪಾಸ್ ಆಗಿರಬೇಕು. ಮಿನಿಮಮ್ 45% ಅವರು 10th ತೆಗೆದುಕೊಂಡಿರಬೇಕು ಮತ್ತು ಪ್ರತಿಯೊಂದು ವಿಷಯದಲ್ಲಿ 33% ಅಂಕಗಳನ್ನು ಅವರು ಪಡೆದಿರಬೇಕು. ಅಂಥವರು ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹತೆಯನ್ನು ಪಡೆದುಕೊಳ್ತಾರೆ. ಇವರಿಗೆ ಹೈಟ್ ಎಷ್ಟದಪ್ಪ ಅಂದರೆ 162 ಸೆಂಟಿಮೀಟರ್ ಹೈಟ್ ಇರಬೇಕು. 1600 ಮೀಟರ್ ರನ್ನಿಂಗನ್ನು 7 ನಿಮಿಷ 30 ಸೆಕೆಂಡ್ನಲ್ಲಿ ಮಹಿಳೆಯರು ಓಡಬೇಕಾಗ್ತದೆ. ಅದೇ ರೀತಿಯಾಗಿ 10 ಫೀಟ್ ಲಾಂಗ್ ಜಂಪನ್ನು ಮಾಡಬೇಕು, 3 ಫೀಟ್ ಹೈ ಜಂಪನ್ನು ಮಾಡಬೇಕು. ಇಷ್ಟು ಮಾಡಿದ್ರೆ ನೀವು ಫಿಸಿಕಲ್ ಪಾಸ್ ಆಗ್ಬೋದು. ಅದೇ ರೀತಿಯಾಗಿ ಸೋಲ್ಜರ್ ಟೆಕ್ನಿಕಲ್ ನರ್ಸಿಂಗ್ ಅಸಿಸ್ಟೆಂಟ್ ಹುದ್ದೆಗೆ ಯಾವ ರೀತಿಯಾಗಿ ಒಂದು ಫಿಸಿಕಲ್ ಐತಪ್ಪ ಅಂದರೆ ಕ್ವಾಲಿಫಿಕೇಷನ್ 10+2 ಅಂದರೆ PUC ಮುಗಿಸಿರಬೇಕು. PUCಯಲ್ಲಿ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆ್ಯಂಡ್ ಇಂಗ್ಲೀಷ್ ವಿತ್ ಮಿನಿಮಮ್ 50 ಮಾರ್ಕ್ಸನ್ನು ಅವ್ರು ಗಳಿಸಿರಬೇಕು.
ಅಂದರೆ ಇದು ಸೈನ್ಸ್ ಸ್ಟೂಡೆಂಟ್ಗೆ ಅನ್ವಯ ಆಗುವಂಥ ಒಂದು ಹುದ್ದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಇಂಗ್ಲೀಷ್ ಮಾತ್ರ ಮಿನಿಮಮ್ 50% ಗಳಿಸಿರಬೇಕು ಮತ್ತು ಪ್ರತಿಯೊಂದು ಸಬ್ಜೆಕ್ಟಲ್ಲಿ 40% ಅಂಕಗಳನ್ನು ಗಳಿಸಿರಬೇಕು ಸ್ನೇಹಿತರೆ. ಇದು 50% ಅನ್ನುವುದು ಓವರಾಲ್ ಆಗಿ PUCಯಲ್ಲಿ 50% ಅಂಕವನ್ನು ಗಳಿಸಿರಬೇಕು ಮತ್ತು ಪ್ರತಿಯೊಂದು ವಿಷಯದಲ್ಲಿ 40% ಅಂಕಗಳನ್ನು ಗಳಿಸಿರ್ಬೇಕಂತ ಹೇಳ್ತಾರೆ. ಇನ್ನು ಇದಲ್ಲದೆ ಮತ್ತೆ ಯಾವುದಪ್ಪ ಅಂದರೆ 10+2 ಅಂದರೆ PUC ಪಾಸ್ ಆಗಿರಬೇಕು. ಇನ್ನು ಸೈನ್ಸ್ ಅಂದರೆ ಸೈನ್ಸ್ ತೆಗೆದುಕೊಂಡು ಪಾಸ್ ಆಗಿರಬೇಕು. ಅದರಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಾಟ್ನಿ, ಜೂಲಜಿ, ಇಂಗ್ಲೀಷು ವಿತ್ 50 ಮಾರ್ಕ್ಸ್ ಒಂದಿಗೆ ಇದನ್ನು ಪಾಸ್ ಆಗಿರಬೇಕು. ಇದರಲ್ಲಿ ಕೂಡ ಪ್ರತಿಯೊಂದು ವಿಷಯಕ್ಕೆ 40% ಅಂಕದಂತೆ ಪಾಸ್ ಆಗಿರಬೇಕು ಸ್ನೇಹಿತರೆ. ಇಷ್ಟು ಒಂದು ಎಜುಕೇಷನ್ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್. ಆದರೆ ಇನ್ನು ಫಿಸಿಕಲ್ ಎಲಿಜಿಬಿಲಿಟಿ ಯಾವ ರೀತಿಯಾಗಿರ್ತಪ್ಪ ಅಂದರೆ ಇದರಲ್ಲಿ ಈಸ್ಟರ್ನ್ ಮತ್ತು ಉತ್ತರ ಪ್ರದೇಶದವರಿಗೆ 169 ಸೆಂಟಿಮೀಟರ್ ಹೈಟ್ ಇರುವಂಥದ್ದು ಮತ್ತು ವೆಸ್ಟರ್ನ್ ಉತ್ತರ ಪ್ರದೇಶದವರಿಗೆ 170 ಸೆಂಟಿಮೀಟರ್ ಹೈಟ್ ಇರುವಂಥದ್ದು. ಅದೇ ರೀತಿಯಾಗಿ ಉತ್ತರಾಖಂಡದವರಿಗೆ 163 ಸೆಂಟಿಮೀಟ್ರ್ ಹೈಟನ್ನು ಇಲ್ಲಿ ನೋಡ್ತಾರೆ. ನೋಡಿರಿ, ಈ ರೀತಿಯಾಗಿ ಹೈಟನ್ನು ಈಸ್ಟು ವೆಸ್ಟು ಅನ್ನುವಂಥ ಮುಖಾಂತರ ಕೂಡ ಡಿವೈಡ್ ಮಾಡಿರುವಂಥನ್ನು ನಾವು ಕಾಣ್ತೀವಿ ಸ್ನೇಹಿತರೆ. ಅದೇ ರೀತಿಯಾಗಿ 1.5 ಕಿಲೋಮೀಟ್ರ್ ರನ್ನಿಂಗನ್ನು 5 ನಿಮಿಷ 45 ಸೆಕೆಂಡಲ್ಲಿ ರನ್ನಿಂಗ್ ಮಾಡಬೇಕು. ಅಂದರೆ 1600 ಮೀಟರ್ ರನ್ನಿಂಗನ್ನು ಮಾಡಬೇಕು. ಅದು 5 ನಿಮಿಷ 45 ಸೆಕೆಂಡಲ್ಲಿ. ಮತ್ತು ಪುಲಪ್ಸ್ ಹೊಡಿಬೇಕು ಮತ್ತು 9 ಫೀಟ್ ಡಿಚ್ಚನ್ನು ಮಾಡಬೇಕು. ಮತ್ತು ಅದೇ ರೀತಿಯಾಗಿ ಇಲ್ಲಿ ಕೂಡ ಜಿಗ್ಜಾಗ್ ಬ್ಯಾಲೆನ್ಸನ್ನು ಮಾಡಬೇಕು. ಇನ್ನು ಶೆಫಾ ಫರ್ಮಿ ಅನ್ನುವಂಥ ಹುದ್ದೆಗೆ ಯಾವ ರೀತಿಯಾಗಿ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ಫಿಸಿಕಲ್ ಎಲಿಜಿಬಿಲಿಟಿ ಇದೆ ಅನ್ನುವಂಥದ್ದನ್ನು ನೋಡ್ಬೇಕು ಸ್ನೇಹಿತರೆ. ಮೊದಲನೇದಾಗಿ 10+2 ಅಂದರೆ PUC ಪಾಸ್ ಆಗಿರಬೇಕು. ಅದರಲ್ಲಿ ಡಿ ಫಾರ್ಮಾ ವಿತ್ ಮಿನಿಮಮ್ 55% ಮಂದಿಗೆ ಡಿ ಫಾರ್ಮಸಿಯನ್ನು ಅವರು ಪಾಸ್ ಮಾಡಿರಬೇಕು. ಮತ್ತು ಡಿ ಫಾರ್ಮಾ ಇಲ್ಲ ಅಂದರೆ ಬಿ ಫಾರ್ಮಾ ವಿತ್ 50% ಮಾರ್ಕ್ಸೊಂದಿಗೆ ಪಾಸ್ ಆಗಿರಬೇಕು. ಇನ್ನು ಫಿಸಿಕಲ್ ಎಲಿಜಿಬಿಲಿಟಿ ಯಾವ ರೀತಿಯಾಗಿರ್ತದೆ ಅನ್ನುವಂಥದ್ದು, ಇದಕ್ಕೂ ಕೂಡ ಹೈಟು ಈಸ್ಟರ್ನ್ ಉತ್ತರ ಪ್ರದೇಶದಲ್ಲಿ 169 ಸೆಂಟಿಮೀಟರ್ ಇರ್ತದೆ ಮತ್ತು ವೆಸ್ಟರ್ನ್ ಉತ್ತರ ಪ್ರದೇಶದಲ್ಲಿ 170 ಸೆಂಟಿಮೀಟರ್ ಹೈಟ್ ಇರ್ತದೆ. ಅದೇ ರೀತಿಯಾಗಿ ಉತ್ತರಾಖಂಡದಲ್ಲಿ 163 ಸೆಂಟಿಮೀಟರ್ ಹೈಟನ್ನು ನಾವು ನೋಡ್ಬೋದು. ಇದು ರನ್ನಿಂಗ್ ಇದರದ್ದು ಕೂಡ 1600 ಮೀಟರ್ 5 ನಿಮಿಷ 45 ಸೆಕೆಂಡ್ನಲ್ಲಿ ಹೊಡಿಬೇಕು. ಅದೇ ರೀತಿಯಾಗಿ ಪುಲಪ್ಸ್ ಇರ್ತವೆ, 10 ಪುಲಪ್ಸ್ ಇರ್ತಾವೆ, 9 ಫೀಟ್ ಡಿಚ್ ಮಾಡಬೇಕು, ಜಿಗ್ಜಾಗನ್ನು ನಡಿಬೇಕು. ಇನ್ನು JCO ರಿಲಿಜಿಯಸ್ ಟೀಚರ್ ಅನ್ನುವಂಥದ್ದು, ಇದರಲ್ಲಿ ಅನೇಕ ರೀತಿಯ ಹುದ್ದೆಗಳಿದ್ದಾವೆ. ಧರ್ಮಗುರು, ಪಂಡಿತ್ ಗೋರಖ ಮತ್ತು ಗ್ರಾಂತಿ ಮುಳವಿ, ಪಾರ್ದ್ರೆ, ಬೌದ್ಧ ಮೊಂಕ, ಈ ರೀತಿಯಾಗಿ ಒಂದು ವಿಷಯಗಳಿಗೆ ಅನುಗುಣವಾಗಿ ಹುದ್ದೆಗಳಿರುವಂಥದ್ದನ್ನು ನಾವು ನೋಡ್ತೀವಿ. ಈ ಹುದ್ದೆಗಳಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿಯಾಗಿರ್ಬೇಕಂದ್ರೆ ನೋಡಿರಿ, RT ಪಂಡಿತ್ ಆ್ಯಂಡ್ ಪಂಡಿತ್ ಗೋರಖ ಈ ಎರಡು ಹುದ್ದೆಗಳಿಗೆ ಏನೇನು ಅರ್ಹತೆಯನ್ನು ಪಡೆದಿರಬೇಕಪ್ಪ ಅಂದರೆ ಹಿಂದೂ ಕ್ಯಾಂಡಿಡೇಟ್ ವಿತ್ ಶಾಸ್ತ್ರಿ ಆಚಾರ್ಯ ಇನ್ ಸಂಸ್ಕೃತಿ ಕರ್ಮಕಾಂಡ ಆ್ಯಸ್ ಮೇನ್ ಕೋರ್ ಸಬ್ಜೆಕ್ಟ್, ಇವುಗಳನ್ನು ಮೇನ್ ಸಬ್ಜೆಕ್ಟ್ ಆಗಿ ಆಯ್ಕೆ ಮಾಡಿಕೊಂಡಿರಬೇಕು. 1 ಇಯರ್ ಡಿಪ್ಲೊಮಾ ಇನ್ ಕರ್ಮಕಾಂಡ, ಈ ಒಂದು ಕರ್ಮಕಾಂಡ ಅನ್ನುವಂಥಲ್ಲಿ 1 ವರ್ಷದ ಡಿಪ್ಲೊಮಾನ ಇವರು ಕಂಪ್ಲೀಟ್ ಮಾಡಿರಬೇಕು. ಅದೇ ರೀತಿಯಾಗಿ RT ಗ್ರಾಂಟ್ಯ ಅನ್ನುವಂಥದ್ದು, ಇದರಲ್ಲಿ ಸಿಖ್ ಕ್ಯಾಂಡಿಡೇಟ್ ವಿತ್ ಬ್ಯಾಚುಲರ್ ಡಿಗ್ರಿ ಎನಿ ಸ್ಟ್ರೀಮ್, ಜ್ಞಾನಿ ಇನ್ ಪಂಜಾಬಿ, ಈ ರೀತಿಯಾದ ಒಂದು ಕ್ವಾಲಿಫಿಕೇಷನ್ನ ಹೊಂದಿರಬೇಕು. ಅದೇ ರೀತಿಯಾಗಿ RT ಮಾವಳ್ವಿ ಅನ್ನುವಂಥದ್ದು,
ಇಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ ಇರಬೇಕು. ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಸ್ಟ್ರೀಮ್, ಆಲಿಮ್ ಇನ್ ಅರೇಬಿಕ್ ಆರ್ ಅಬೀಬ್ ಇ ಮಹೀರ್ ಉರ್ದು ಮಹೀನ್ ಉರ್ದು, ಈ ರೀತಿಯಾದ ಒಂದು ವಿಷಯಗಳ ಜ್ಞಾನ ಅವರ ಹತ್ರ ಇರಬೇಕು. ಹೀಗೆ RT ಪಾದ್ರಿ ಅನ್ನುವಂಥದ್ದು ಇದು ಕ್ರಿಶ್ಚಿಯನ್ ಕ್ಯಾಂಡಿಡೇಟ್ ಇರಬೇಕು ಮತ್ತು ಬ್ಯಾಚುಲರ್ ಇನ್ ಎನಿ ಡಿಗ್ರಿ ಸ್ಟ್ರೀಮಲ್ಲಿ ತೊಗೊಂಡಿರಬೇಕು. ಮತ್ತು RT ಬುದ್ಧಿಸ್ಟ್ ಅನ್ನೋದು ಇವರು ಬುದ್ಧಿಸ್ಟ್ ಕ್ಯಾಂಡಿಡೇಟ್ ಆಗಿರಬೇಕು ವಿತ್ ಎನಿ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಇಲ್ಲ ಫಿಸಿಕಲ್ ಎಲಿಜಿಬಿಲಿಟಿ ಯಾವ ರೀತಿಯಾಗಿರ್ತದಪ್ಪ ಅಂದರೆ ಜನರಲ್ದವರಿಗೆ 160 ಸೆಂಟಿಮೀಟ್ರ್ ಹೈಟ್ ಇರಬೇಕು. ಮತ್ತು ಗೋರಖ್ ಆ್ಯಂಡ್ ಲಡಾಖಿ ರಿಲಿಜನ್ದವರಿಗೆ 157 ಸೆಂಟಿಮೀಟ್ರ್ ಹೈಟ್ ಇರಬೇಕು. ಚೆಸ್ಟು 77 ಸೆಂಟಿಮೀಟ್ರ್ ಇರಬೇಕು. ರನ್ನಿಂಗು 1.5 ಕಿಲೋಮೀಟ್ರನ್ನು 8 ನಿಮಿಷದಲ್ಲಿ ಓಡಬೇಕು. ಈ ರೀತಿಯಾಗಿ ಅದು ಹುದ್ದೆಗಳನ್ನ ನಾವು ನೋಡ್ಬೋದು. ಇನ್ನು ಅಪ್ಲಿಕೇಶನ್ ಯಾವ ರೀತಿಯಾಗಿ ಹಾಕಬೇಕಪ್ಪ ಅಂದರೆ ಮೊದಲು ಜಾಯಿನ್ ಇಂಡಿಯನ್ ಆರ್ಮಿ ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ಕೊಡಬೇಕಾಗ್ತದೆ. ಭೇಟಿ ಕೊಟ್ಟ ನಂತರ ನಿಮ್ಮ ರಿಜಿಸ್ಟರ್ ನಂಬರನ್ನು ನೀವು ಪಡೆದುಕೊಳ್ಬೇಕಂದ್ರೆ ಅಕೌಂಟನ್ನು ನೀವು ಅಲ್ಲಿ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಆದ ನಂತರ ಆ ಬಂದಿರತಕ್ಕಂಥ ID-ಯಿಂದ ಪಾಸ್ವರ್ಡಿಂದ ನೀವು ಮತ್ತೆ ಅದನ್ನು ಅಪ್ಲೈ ಮಾಡಲಿಕ್ಕೆ ಆ ಒಂದು ವೆಬ್ಸೈಟನ್ನು ಓಪನ್ ಮಾಡಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಎಜುಕೇಷನ್ ಡೀಟೇಲ್ಸ್ ಆಗಿರ್ಬೋದು ಎಲ್ಲ ಮಾಹಿತಿಗಳನ್ನು ಒಂದು ಅಪ್ಲೈ ಮಾಡಿದ ತಕ್ಷಣ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್, ಆಧಾರು, ಮಾರ್ಕ್ಶೀಟು ಇವೆಲ್ಲಗಳನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ಮಾಡಿದ ತಕ್ಷಣ ನಿಮಗೆಲ್ಲ ಅಪ್ಲಿಕೇಶನ್ ಹಾಕಿದ ಒಂದು ರಿವ್ಯೂವನ್ನು ನೋಡಿ ಎಲ್ಲ ಮಾಹಿತಿ ಕರೆಕ್ಟ್ ಆಗಿದೆ ಇಲ್ಲ ಅನ್ನುವಂಥದ್ದನ್ನೆಲ್ಲ ನೋಡಿ ನೀವು ಕೊನೆಗೆ 750 ರೂಪಾಯಿ ಪೇಮೆಂಟನ್ನು ಮಾಡಿದ ತಕ್ಷಣ ನಿಮಗೊಂದು ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿದೆ ಅಂತ ಒಂದು ಮಾಹಿತಿಯನ್ನು ನೀವು ಪಡೆದುಕೊಳ್ತೀರಿ ಸ್ನೇಹಿತರೆ. ಅದೇ ರೀತಿಯಾಗಿ ಸಿಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತದಪ್ಪ ಅಂದರೆ ನೋಡಿರಿ, ಎಕ್ಸಾಮು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತಾವೆ. ಅಂದರೆ CBT ಟೆಸ್ಟನ್ನು ಅವರು ನಿಮಗೆ ಕಂಡಕ್ಟ್ ಮಾಡುವಂಥದ್ದು. ಅದೇ ರೀತಿಯಾಗಿ ಎಕ್ಸಾಮ್ ಪಾಸ್ ಆದ ನಂತರ ನೀವು ಫಿಸಿಕಲ್ ರ್ಯಾಲಿಯನ್ನು ನೀವು ಹೋಗಬೇಕಾಗ್ತದೆ. ಅದಾದ ನಂತರ ರ್ಯಾಲಿಯಲ್ಲಿ ಪಾಸ್ ಆದವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗ್ತದೆ. ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಂದು ಸರಿಯಾಗಿ ಪಾಸ್ ಆದರೆ ಮೆರಿಟ್ ಇರ್ತದೆ. ಆ ಮೆರಿಟ್ ಮುಖಾಂತರ ನಿಮಗೆ ಹುದ್ದೆಯನ್ನು ನೀಡುವಂಥ ಕೆಲಸವನ್ನು ನಡೀತದೆ ಅನ್ನೋಂಥ ಸೂತ್ರ. ಈ ರೀತಿಯಾಗಿ ಒಂದು ಅಗ್ನಿವೀರನಲ್ಲಿ ವಿವಿಧ ಹುದ್ದೆಗಳಿಗೆ ಅನುಗುಣವಾಗಿ ವಿವಿಧ ಒಂದು ಅರ್ಹತೆಗಳನ್ನು ನಾನು ತಿಳಿಸಿದ್ದೇನೆ ಸ್ನೇಹಿತರೆ. ಇದೇ ರೀತಿಯಾದ ಎಲ್ಲ ಸಂಪೂರ್ಣ ಮಾಹಿತಿಗಳು ನಿಮಗೆ ಬೇಕಾಗಿತ್ತಪ್ಪ ಅಂದ್ರೆ ನಮ್ಮ SM ಕ್ಲಾಸಸ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಕೂಡ ಒಂದು ಪ್ರೇರಣೆ ಸಿಗ್ತದೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರಗಳು.